ಹರಿಭಾವು ಪಂಡಿತ ಹರಿಭಾವು ಪಂಡಿತ ಅವ್ರು ಹರಿಭಾ ಪಂಡಿತ ಅದಾರ, ಹರಿ ಪಂಡಿತ ಅದಾರ, ಹರಿಭಾವು ಪಂಡಿತ ತಿಳ್ಕೊಂಡು ಏಕನಾಥ್ ಮಹಾರಾಜ್ ಒಬ್ಬ ಮಗ ಆಯ್ತ. ಆದ್ರೆ ಅವನಲ್ಲಿ ಏನಿರ್ತಾರೆ ಯಾವಾಗಲೂ ದುಗುಡು ದುಮ್ಮಾನೆ. ಏನ್ ನಮ್ಮ ಅಪ್ಪ ಅವ್ರು ಒಂದು ಮಜಾ ಮಜಾ ಹೇಳ್ತಾರು, ಶಾಸ್ತ್ರಗಳ ಹೇಳು ರೀತಿನೇ ಬೇರೆ ಅದಾವು, ನಮ್ಮ ತಂದೆಯವರು ಶಾಸ್ತ್ರ ಬರೋದು ರೀತಿನೇ ಬೇರೆ ಐತಿ. ಇವ್ರೇನು ಒಮ್ಮೆ ದ್ವೈತ ಹೇಳ್ತಾರು, ಒಮ್ಮೆ ಅದ್ವೈತ ಹೇಳ್ತಾರು. ದೇವನೊಬ್ಬ ನಾಮ ಹಲವು, ಏಕೋದೇವ ಅಂತಕ್ಕಂಥ ಏಕೋದೇವ ಸರ್ವಭೂತಾಶಯ ಸ್ಥಿತ ಗೂಢ ಅಂತಕ್ಕಂಥ ಮಾತನ್ನು ಒಮ್ಮೆ ಹೇಳ್ತಾರು. ಭೂತ ಮಾತ್ರದಲ್ಲಿಯೂ ದೇವರದಾನ ಅಂತ ಹೇಳ್ತಾರು. ಇದೇನು ಒಂದ್ ನಮನಿ ಹೇಳ್ತಾರಲ್ಲ, ಇದು ಏನ್ ಇದು ಖರೇನೋ ಅದು ಖರೇನೋ. ಒಮ್ಮೆ ಪಾಪ ಕರೆಯತಾರು, ಒಮ್ಮೆ ಪುಣ್ಯ ಕರೆಯತಾರು. ಪಾಪ ಪುಣ್ಯ ಸಮತಾಗಡೆ ನರದೇಹ ಜನ್ಮ ಸಿಗತೈತಿ ಅಂತಕ್ಕಂಥ ಮಾತನ್ನು ಹೇಳ್ತಾರು. ಅವ್ ಕದ್ದು ಹೇಳಿತಾರ, ಏನ್ ಇದು ಖರೇನೋ ಅದು ಖರೇನೋ ಅನಾಣ. ಕಡಿಕ ಅವ್ ಬಹಳೋತಿಗೆ ವಿಚಾರ ಮಾಡಿ ನೋಡ್ ನಾ ತಿಳ್ಕೊಂಡು ಇದು 15-20 ದಿನ ಹಿಂಗ ನಡೀತು. ಇನ್ ನಾಳೆ ಹೊತ್ತು ಹೊಂಡೋದ್ರೊಳಗಾಗಿ ಪ್ರವಚನ ಮುಗಿಸಾವ್ರಿದ್ರು. ಪ್ರವಚನ ಮುಗಿಸಿದ ಕಾಲಕ್ಕ ಅವ್ರ ಅಪ್ಪಗ ಕೇಳ್ತಾನವ, ಪಪ್ಪ ಅಂದಿರ್ಲಿಕ್ಕ ಇಲ್ಲ ಖರೆ ಅಪ್ಪ, ಇವ್ರು 3 ಮಂದಿ ಚೆಲುವೆಯರು ಇಲ್ಲಿ ಬಂದು ಕೂಡ್ತಾರಲ್ಲ, ಎಲ್ಲಕ್ಕಿಂತಲೂ ಮೊದಲು ಬಂದು ಕೂಡ್ತಾರು, ಎಲ್ಲಕ್ಕಿಂತಲೂ ಕೊನೆಗೆ ಹೋಗ್ತಾರು. ಇವ್ರು ಯಾರು ಅಂತಂದು ಕೂಡ್ಲೆ ನನಗೂ ಗೊತ್ತಾಗಲ್ಪ, ನೀನ ಹೋಗವ್ರು ಎದ್ದು ಮುಗಿಸಿದ ಕೂಡ್ಲೆ ಎಲ್ಲಿ ಹೋಗ್ತಾರ ನೋಡಿ, ಬೆನ್ನ ಹತ್ತಿ ನೋಡಿ ಅನ್ಕೋತ ಆದ ಕೂಡ್ಲೆ ಇವ್ ಬೆನ್ನ ಹತ್ತಿ ಹೋಗ್ಕಾನು. ಒಬ್ಬರು ಗಂಗೆ ಕಡೆ ಹೋಗ್ಕಾಳು, ಒಬ್ಬಳು ಸರಸ್ವತಿ ಯಮುನೆ ಕಡೆ ಹೋಗ್ಕಾಳು, ಒಬ್ಬಳು ಸರಸ್ವತಿ ಕಡೆ ಬರ್ತಾಳ ಲೀಲಾಕಾಳ. ಮತ್ತ ಮರುದಿನ ಬರ್ತಾರು, ಮಾರನೇ ದಿನ ಮುಕ್ತಾಯ ಇರ್ತೈತಿ. ಇಂದ ಕೇಳೇ ಬಿಡ್ಬೇಕ ತಿಳ್ಕೊಂಡು ಅವಾಗ ಅವ್ರ ಗಂಗೆ ಯಮುನೆ ಸರಸ್ವತಿ ಕೊನೆಗೆ ಹೋಗೋ ಕಾಲಕ್ಕ ಈ ಹರಿಭಾವು ಪಂಡಿತ್ ಅಂತಕ್ಕಂಥ ಬೆನ್ನ ಹತ್ತಿ ಹೊರಕಾನು. ಮಾತಾವ ಯಾರು ನನ್ಗೆ ಗುರ್ತಾಗಲ್ದು, ಹೊಳಿಯೊಳಗೆ ಗಪ್ಪ ಆಗಲಾತೀರಿ, ಏನ್ ಮನ್ಯಾಗ ಜಗಾಡಿ ಬಂದಿರಿ? ಹೇ ಅಲ್ಲೋ ಅಂತ ಹೇಳ್ತಾರ ಅವರು. ನಾವು ಮನ್ಯಾಗ ಜಗಾಡಿ ಬಂದು ಮುಳುಗಾವ್ರಲ್ಲ ನಾವು, ನಮ್ಮಲ್ಲೇ ಎಷ್ಟೋ ಮಂದಿ ಮುಳುಗಿ ಹೋಗೈತಿ ಮಾರಾಯ. ಕೋಟ್ಯಾವಧಿ ಜನಸಂಖ್ಯೆ ಎಲ್ಲ ನಮ್ಮಲ್ಲಿ ಮುಳುಗಿ ಪಾಪ ಕಳ್ಕೋಬೇಕ ತಿಳ್ಕೊಂಡು ಅಲ್ಲಿ ಬಂದಿರ್ತಾರು. ಅವ್ರ ಪಾಪದ ತೊಳೆ, ಅವ್ರ ಪಾಪದ ಕೊಳೆ ನೀರೊಳಗೆಲ್ಲ ಲೀನ್ ಆಗೈತಿಪ್ಪ. ನೀರು ಕೆಟ್ಟತಿ, ಆ ಪಾಪದ ಲೇಪನು ಹೆಚ್ಚಾಗೈತಿ. ಆ ಪಾಪ ನಮಗ ಅಂಟಲ ಐತಿ. ನಮಗ ಅಂಟಿದಂತ ಪಾಪವನ್ನು ನಾವು ಕಳ್ಕೊಂಡು ಕಳಿಬೇಕಾರ ಇಲ್ಲಿ 8 ಸಲ ಮುಳುಗಿರು ಆಗಂಗಿಲ್ಲಪ್ಪ. ಪ್ರವಚನ ಇರ್ತಕ್ಕಂಥ ಗಂಗೆಯಲ್ಲಿ ನಿಮ್ಮ ತಂದೆ ಏಕನಾಥ್ ಮಹಾರಾಜ್ ಹೇಳ್ತಕ್ಕಂಥ ಪ್ರವಚನದ ಗಂಗೆಯಲ್ಲಿ ನಾವು ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮ ನದಿಗಳು ಅಲ್ಲಿ 1 ತಾಸು ಕೂತು ಕೇಳಿದೀವಂದ್ರ, ಮನಸ್ಸು ಏಕಾಗ್ರ ಆಗಿ ಕೇಳಿದ ಕೂಡಲೇ ನಮ್ಮ ಮೈ ಮೇಲಿನ ಹೊಲಸು ಹೋಗತಿ, ನಮ್ಮ ಅಂತಃಕರಣದಲ್ಲಿ ಮಲಿನ ಪಾಪನು ಹೋಗತಿಪ್ಪ. ಆ ಪಾಪ ಕಳ್ಕೊಳಾಕ ನಿಮ್ಮ ತಂದಿ ಕಡೆ ಬಿಡ್ತೀವಿ. ನಿಮ್ಮ ತಂದೆ ಸಾಮಾನ್ಯ ಅಲ್ಲಪ್ಪ, ಶಾಂತಿಯ ಬ್ರಹ್ಮದಾನ ಸ್ವರೂಪದಾನ ಅಂತಕ್ಕಂಥ ಮಾತನ್ನು ಹೇಳ್ತಾರ ಅವರು. ಹೇಳಿದ ಕೂಡಲೇ ಹರಿಭಾವು ಪಂಡಿತಿಗೆ ತಂದೆ ಮ್ಯಾಲ ಅಪಾರ ನಂಬಿಕೆ ಶ್ರದ್ಧೆ ಬಿಡ್ತತಿ. ಪ್ರವಚನ ಅನ್ನತಕ್ಕಂಥ ಗಂಗೆ, ಪ್ರವಚನ ಅನ್ನತಕ್ಕಂಥ ತ್ರಿವೇಣಿ ಸಂಗಮನ ಇಟ್ಟ ಶಕ್ತಿ ಐತಿ. ಗಂಗಾ ಯಮುನಾ ಸರಸ್ವತಿಗಳೇ ನದಿಯಲ್ಲಿ ಮುಳುಗಿ ಹೇಳ್ತಾವಂದ್ರ ನೀವು ಯಾವ ಲೆಕ್ಕ್ರಿ? ಅಂಥ ಒಂದು ಈ ಶ್ರೇಷ್ಠ ಪ್ರವಚನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಾರ. ವರ್ಷ ನನಗೂ ಸೌಡಿಲ್ಲ ಆಗೈತಿ ಒಟ್ಟ. ಮತ್ತ ಹಗಲ್ ರಾತ್ರಿ ಹೋಗುದು ಧಾರಣ ಈ ಬಿಜಾಪುರ ಟಾಂಗಾದ ಕುದುರೆಗತ್ಲೆ ಗೋಳ್ಗುಮಠ ಚಲ್ ಅಂತಾರ. ಗೋಳ್ಗುಮಠ ಗೋಳ್ಗುಮಠಕ್ಕೆ ಹೋಗುದು, ಗೋಳ್ಗುಮಠ ಆಗೋಣ ಸರ್ಕಾರಿ ದವಾಖಾನೆ ಅಣ್ಣ, ಸರ್ಕಾರಿ ಇಟ್ಟು ಸರ್ಕಾರಿ ದವಾಖಾನೆ ಗೋಳ್ಗುಮಠ. ಅವಾಗ ಹಿಂಗಿದ್ದು ಬಸ್ ಸ್ಟ್ಯಾಂಡ್ ಭಾಳ ಆದ್ರೆ ಬಸ್ ಸ್ಟ್ಯಾಂಡ್, ಸರ್ಕಾರಿ ದವಾಖಾನೆ, ಗೋಳ್ಗುಮಠ. ಹಂಗೆ ಟಾಂಗಾದ ಕುದುರೆಗತ್ಲೆ ಓಡುದು ಎಲ್ಲಿ ಸಮಾಧಾನ ಇಲ್ಲ, ಏನೂ ಇಲ್ಲ. ಹಂಗೆ ಏನಪ್ಪಾ ಅಂತಾರೆ, ನಮ್ದು ಓಡಾಟ ಭಾಳ ಆಗೈತಿ. ನಮ್ಮ ಆತ್ಮೀಯರಾದ